ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆ ತಾಲೂಕು ನಿಯರ್ ಧರ್ಮಪುರ ಶಿರಾ ಟು ಪರಶುರಾಂಪುರ ಹೈವೇ ಅಟ್ಯಾಚ್ 12 ಎಕರೆ ಜಮೀನು ತೋರಿಸ್ತಿದ್ದೀನಿ. ಇದೇ ಹೈವೇ ಶಿರಾ ಟು ಪರಶುರಾಂಪುರ 12 ಎಕರೆ ಕೃಷಿ ಮತ್ತು ಕಮರ್ಷಿಯಲ್ ಲ್ಯಾಂಡ್, ಕಮರ್ಷಿಯಲ್ ವಿತ್ ಅಗ್ರಿಕಲ್ಚರ್ ಎರಡಕ್ಕೂ ಬರುತ್ತೆ. 12 ಎಕರೆ ಜಮೀನು ನಾನು ತೋರಿಸ್ತೀನಿ. ಇದೇ ಲ್ಯಾಂಡು. ಈಗ ಜಮೀನು ಒಳಗಡೆ ಹೋಗೋಣ ಬನ್ನಿ. ನೋಡಿ ಸರ್, ಇದೇ 12 ಎಕರೆ ಜಮೀನು ಜನರಲ್ ಪ್ರಾಪರ್ಟಿ. ಇದರ ಮಣ್ಣೇನು, ಲೊಕೇಶನ್ ಏನು, ಏನೇನು ಫೆಸಿಲಿಟಿ ಇದೆ, ಇದರ ಬೆಲೆ ರೇಟ್ ಎಷ್ಟು ಅಂತ ನೋಡೋಣ. ಫಸ್ಟ್ ಮಣ್ಣು ಬಂದುಬಿಟ್ಟು ಪ್ಯೂರ್ ರೆಡ್ ಸಾಯಿಲು, ಅತ್ಯಂತ ಫಲವತ್ತಾದ ಮಣ್ಣು, ಕೆಂಪು ಭೂಮಿ ಇದೆಲ್ಲ ನೋಡ್ರಿ. ಇದಕ್ಕಿಂತ ಮುಂಚೆ ಇಲ್ಲಿ ಒಂದು ದೊಡ್ಡ ಅಡಿಕೆ ತೋಟ ಇತ್ತು ಅನಿಸುತ್ತೆ. ಬರೀ ಹುಣಸೆ ಮರಗಳು ಮತ್ತು ಏನಾದರೂ ಬೇರೆ ಬೇರೆ ಮರಗಳು ಎಲ್ಲ ಇದ್ದಾವೆ. ತೆಂಗಿನ ಮರ ಇದ್ದಾವೆ, ಬಾವಿ, ಬೋರು ಎಲ್ಲ ಕೂಡ ಇದರಲ್ಲಿ ಇದೆ. ಇವರು ಬೇರೆ ಕಡೆ ಇರೋದ್ರಿಂದ, ಈ ಜಮೀನಿನ ಓನರ್ಸ್ ಬೇರೆ ಕಡೆ ಇರೋದ್ರಿಂದ ಇವರು ಮೇಂಟೈನ್ ಮಾಡಿಲ್ಲ. ಹಾಗಾಗಿ ಈ ಮರಗಳು, ತೆಂಗಿನ ಮರ ಎಲ್ಲವೂ ಹಾಗೇ ಇದೆ. ಬಟ್ ಈಗ ಯಾವುದು ಇಲ್ಲ, ಎಲ್ಲ ಬಿದ್ದೋಗಿದೆ. ಇದು ಹೈವೇ ಅಟ್ಯಾಚ್ ಇರೋದ್ರಿಂದ ನಿಮಗೆ ಕಮರ್ಷಿಯಲ್ ಪ್ರಾಪರ್ಟಿ ಆದರೂ ಮಾಡ್ಕೋಬೋದು, ಬಂಕು, ಹೋಟೆಲ್ಸು, ಏನು ಬೇಕಾದ್ರೂ ಮಾಡ್ಕೋಬೋದು. ಅಥವಾ ಒಂದು ಅರ್ಧ ಅಗ್ರಿಕಲ್ಚರ್ ಮಾಡ್ಕೊಂಡು ಒಂದು ಅರ್ಧ ಕಮರ್ಷಿಯಲ್ ಲ್ಯಾಂಡ್ ಕೂಡ ನೀವು ಮಾಡ್ಕೋಬೋದು. ಇದು ಚಳ್ಳಕೆರೆಯಿಂದ 31 ಕಿಲೋಮೀಟ್ರ್ ಆಗುತ್ತೆ. ಧರ್ಮಪುರ ಸಿಟಿಗೆ ನಿಯರ್ ಆಗುತ್ತೆ. ಇದು ಪರಶುರಾಂಪುರ ಟು ಶಿರಾ ಹೈವೇ ಅಟ್ಯಾಚ್ ಬರುತ್ತೆ. ನೋಡಿ, ವಿಶಾಲವಾದ ಭೂಮಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೇದಾವತಿ ನದಿ ಕೂಡ ಇದು ತುಂಬಾ ನಿಯರ್ ಇದೆ. ಕ್ಲೀನ್ ಮಾಡ್ಕೋಬೇಕಷ್ಟೇ. ವಾಟರ್ ಸೋರ್ಸ್ ಅಂದರೆ ತುಂಬ ಚೆನ್ನಾಗಿದೆ. ಇದ್ರ ಸುತ್ತು ಅಂದರೆ ಇದರ ಅಕ್ಕಪಕ್ಕ ಎಲ್ಲ ಕೂಡ ಬರೀ ಕೃಷಿ ಜಮೀನು ಮತ್ತು ಅಡಿಕೆ ತೋಟಗಳಿದ್ದಾವೆ. ನೀವು ಎಲ್ಲಿಂದ ನೋಡಿ, ನೀವು ಬಂದಾಗ ನೋಡಿದ್ರೆ ಫಿಸಿಕಲಿ ನೋಡಿದ್ರು ಸಹ 18 ಲಕ್ಷ ಹೇಳ್ತಾರೆ. ಒಂದು 17ರಿಂದ 16 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಅಡಿಕೆ ತೋಟಗಳಿದ್ದಾವೆ.